ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಕಳೆದ 10 ದಿನಗಳಿಂದ 140ಕ್ಕೂ ಹೆಚ್ಚು ಪ್ರತಿಭಟನೆಗಳು ನಡೆದಿವೆ. ಸಾಕಷ್ಟು ಜನ ಸಮಾನ ಹಕ್ಕು, ಸಮಾನ ವೇತನ ಮತ್ತು ಮೀಸಲಾತಿಗಾಗಿ ಹೋರಾಟಗಳನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಒಬ್ಬರು ವ್ಯಕ್ತಿಗಳು ಭ್ರಷ್ಟಾಚಾರ ಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ಏಕಾಂಗಿಯಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಸಾಕಷ್ಟು ಬೇಡಿಕೆಗಳನ್ನು ಹೊತ್ತುಕೊಂಡು ಸಾಕಷ್ಟು ಸಂಘಟನೆಗಳಿಂದ ಬಂದರೆ ಭ್ರಷ್ಟರಲ್ಲದ, ಕೋಮುವಾದಿ ಅಲ್ಲದ, ಪ್ರಬುದ್ಧ, ಜನಪರ, ಸುಸಂಸ್ಕೃತ ವ್ಯಕ್ತಿತ್ವವುಳ್ಳವರು ನಮ್ಮ ಸಂವಿಧಾನವನ್ನು ನಡೆಸಬೇಕು, ಅಂದರೆ ವಿಧಾನಸಭೆಯನ್ನು ನಡೆಸಬೇಕು, ರಾಜ್ಯವನ್ನು ಆಳಬೇಕು ಅನ್ನುವಂಥ ಪ್ರಮುಖವಾದಂಥ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಇಲ್ಲಿ ಪ್ರತಿಭಟನೆಗೆ ಬಂದಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅವರು ಏಕಾಂಗಿಯಾಗಿ ಬಾಗಲಕೋಟೆ ಜಿಲ್ಲೆಯಿಂದ ನಡೆದುಕೊಂಡು ಸುವರ್ಣಸೌಧದ ಚಳಿಗಾಲದ ಅಧಿವೇಶನದ ಒಂದು ಪ್ರತಿಭಟನೆಗೆ ಬಂದಿದ್ದಾರೆ. ಬನ್ನಿ ಅವ್ರನ್ನೇ ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸರ್, ಏನು ನಿಮ್ಮ ಪ್ರಮುಖವಾದಂಥ ಬೇಡಿಕೆಗಳು ಏನಿದೆ ಅಂತ? ಸರ್, ನನ್ನ ಪ್ರಮುಖ 3 ಬೇಡಿಕೆಗಳದಾವ. ಮೊದಲನೇದು, ಭ್ರಷ್ಟರು, ಜಾತಿವಾದಿಗಳು, ಕೋಮುವಾದಿಗಳು, ಕ್ರಿಮಿನಲ್ಗಳನ್ನು ಅಧಿಕಾರದಿಂದ ದೂರ ಇಡಬೇಕು ಮತ್ತು ಕುಟುಂಬ ರಾಜಕಾರಣವನ್ನು ತಿರಸ್ಕಾರ ಮಾಡಬೇಕು ರಾಜ್ಯದ ಜನತೆ ಅಂಥೇಳಿ. ಮತ್ತು ಸರ್ಕಾರಕ್ಕೆ ನನ್ನ ಬೇಡಿಕೆ, ಭ್ರಷ್ಟಾಚಾರ ಮುಕ್ತ, ಪಾರದರ್ಶಕ ಮತ್ತು ಜನಪರ ಆಡಳಿತವನ್ನು ಸರ್ಕಾರ ಕೊಡಬೇಕು ಅಂತ ಇವತ್ತು ಒಂದು ದಿನದ ನಾನು ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದೇನೆ. ಯಾಕೆ ಅಂತಂದರೆ ಇವತ್ತು ಯಾವುದೇ ಇಲಾಖೆಗೆ ಹೋಗಿ ಲಂಚ ಇಲ್ಲದೆ ಕೆಲಸಗಳಾಗ್ತಾ ಇಲ್ಲ. ಭ್ರಷ್ಟಾಚಾರ ಅನ್ನೋದು ಮಿತಿ ಮೀರೋಗಿದೆ ಮತ್ತು ಯಾರು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗ್ತಾರೋ ಅವರ ವಿರುದ್ಧನೇ ದಬ್ಬಾಳಿಕೆ, ದೌರ್ಜನ್ಯ ಮಾಡಿ ಇಲ್ಲ ಸುಳ್ಳು ಪ್ರಕರಣ ದಾಖಲಿಸಿ ಆ ಧ್ವನಿಗಳನ್ನು ಹತ್ತಿರ್ತಕ್ಕಂಥ ಕೆಲಸವನ್ನು ಪ್ರಭುತ್ವದಲ್ಲಿ ಇರ್ತಕ್ಕಂಥವ್ರು ಮಾಡ್ತಾ ಇದ್ದಾರೆ. ಅಂಥವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ತಗೊಳ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ. ಮತ್ತು ನಿನ್ನೆ ದಿನ ನನಗೂ ಖುಷಿ ಆಯಿತು, ನನ್ನ ಕೊನೆಯ ದಿನ ಅವಕಾಶ ಕೊಟ್ಟರು. ನಿನ್ನೆ ದಿನವೇ ಆ ವಿಷಯವಾಗಿ ಚರ್ಚೆ ಆಗಿದೆ ಬೆಳಗಾವಿ ಅಧಿವೇಶನದಲ್ಲಿ. ಒಬ್ಬರು ಶಾಸಕರು ಹೇಳಿದ್ರು, ಎಲ್ಲಿ ನೋಡಿದ್ರು ಲಂಚ 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 ಅಂತ ಇದೆ. ಸೊ ಇದರ ವಿರುದ್ಧ ಕಠಿಣ ಕ್ರಮ ತಗೊಳ್ಬೇಕು ಅಂತೇಳಿ ಅವರು ಕೂಡ ನಿನ್ನೆ ಬೇಡಿಕೆ ಇಟ್ಟರು. ಅದಾದಮೇಲೆ 2 ಪದಗಳು ನನಗೆ ನಿನ್ನೆ ಅಧಿವೇಶನದಲ್ಲಿ ಇಷ್ಟ ಆಯಿತು. ಮೊದಲನೇದು, ಬ್ಯೂರೋಕ್ರಾಟಿಕ್ ಕರಪ್ಷನ್ ಮತ್ತು ಕರಪ್ಟ್ ಪೊಲೀಸ್ ಅನ್ನುವ 2 ಪದಗಳು ನಿನ್ನೆ ಹೆಚ್ಚು ಸುದ್ದಿ ಮಾಡಿರೋದು ನಿನ್ನೆ ಸದನದಲ್ಲಿ. ಅಂದರೆ ಇದರ ವಿರುದ್ಧ ಸರ್ಕಾರ ಏನು ಕ್ರಮ ತಗೊಳುತ್ತೆ ಅಂಥೇಳಿ. ಅದರ ಜೊತೆಗೆ ಇನ್ನೊಬ್ಬರು ಶಾಸಕರು ಹೇಳಿದ್ರು, ನಾವು ಮೊದಲು ಬ್ಯೂರೋಕ್ರಸಿ ಮತ್ತು ಪೊಲೀಸ್ ಏನು ಕರಪ್ಟ್ ಆಗ್ಯಾವ, ಇದಕ್ಕೆ ಮೂಲ ಕಾರಣ ನಾವು ಯಾರು ಚುನಾವಣೆ ಗೆದ್ದು ಒಳಗಡೆ ಬರ್ತಾ ಇದೀವಲ್ಲ, ನಾವು ಮೊದಲು ಪ್ರಾಮಾಣಿಕವಾಗಿ ಚುನಾವಣೆ ಮಾಡಬೇಕು ಅನ್ನೋದು ಒಬ್ಬರು ಶಾಸಕರು ಧ್ವನಿ ಎತ್ತಿದ್ರು. ಈಗ ನೀವು ಒಬ್ಬರೇ ಏಕಾಂಗಿಯಾಗಿ ಒಂದು ಪ್ರತಿಭಟನೆಗೆ ಬಂದಿದ್ದೀರಿ. ನಿಮ್ಮ ಜೊತೆಗೆ ಸಾಕಷ್ಟು ಜನ ಈ ಭ್ರಷ್ಟಾಚಾರದಿಂದ ನೊಂದವರು ಇರ್ತಾರೆ, ಆದರೆ ಯಾರು ಕೂಡ ನಿಮ್ಮ ಜೊತೆಗೆ ಹೆಜ್ಜೆಯನ್ನು ಹಾಕಲಿಲ್ಲ. ಅವು ಏಕಾಂಗಿಯಾಗಿ ಬಂದಿದ್ದರೆ ಏನು ಅನ್ನಿಸ್ತಾ ಇದೆ? ಸರ್, ನಾನು ಹೇಳ್ತಾ ಇದ್ದೇನೆ, ಇವತ್ತು ಹಣ ಹೆಂಡ ಕೊಟ್ಟರೆ ತುಂಬ ಜನ ಬರೋರು ಇರ್ತಾರೆ. ಹಾಗಾಗಿ ಇದೊಂದು ವಿಚಾರ ಕ್ರಾಂತಿ ಅದ. ಮತ್ತು ಭ್ರಷ್ಟಾಚಾರ ಅಂದ ತಕ್ಷಣ ತುಂಬ ಹೆದರ್ಕೋತ. ಆಗಲೇ ನಾನು ಹೇಳಿದೆ, ಯಾರು ಇದರ ವಿರುದ್ಧ ಹೋಗ್ತಾರೋ ಅವ್ರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ಇಲ್ಲ, ಸುಳ್ಳು ಪ್ರಕರಣ ದಾಖಲಿಸ್ತಾ ಇರೋದ್ರಿಂದ ಜನರು ಹೆದರಿ ಬರ್ತಾ ಇಲ್ಲ. ಹಾಗಂತ ನಾವು ಅದನ್ನು ಕೈ ಬಿಡ್ತಾ ಇಲ್ಲ. ಬರದೇ ಇದ್ರೂ ಚಿಂತೆ ಇಲ್ಲ, ಅಟ್ಲೀಸ್ಟ್ ವಿಚಾರ ಕ್ರಾಂತಿ ಆದರೂ ಆಗಲಿ ಅಂತೇಳಿ ಇದನ್ನು ಕುವೆಂಪು ಅವರು ಕರೆ ಕೊಡ್ತಾರೆ. ಭ್ರಷ್ಟಗೊಂಡ ಚುನಾವಣೆ ವ್ಯವಸ್ಥೆಯನ್ನು ಸಾತ್ವಿಕ ಮಾರ್ಗಕ್ಕೆ ತಿರುಗಿಸದೆ ಹೋದರೆ ಅದ್ರ ಭ್ರಷ್ಟರು, ಅಯೋಗ್ಯರು ಬರ್ತಾರೆ, ಹಣ ಹಂಚ್ತಾರೆ, ಹೆಂಡ ಹಂಚ್ತಾರೆ, ಅಧಿಕಾರ ಗಿಟ್ಟಿಸ್ಕೋತಾರೆ. ಹಾಗಾಗಿ ಕ್ರಾಂತಿ ಮಾಡಿ ಆದರೂ ಸರಿಯೇ ನೀವು ಇದನ್ನು ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಅಂತೇಳಿ. ಹಾಗಾಗಿ ನಾವು ಜೊತೆಗೆ ಯಾರು ಬರಲಿ ಬಿಡಲಿ, ಒಂದು ವಿಚಾರ ಕ್ರಾಂತಿ ಆದರೂ ಆಗಲಿ ಅಂತೇಳಿ ಒಂದು ಅಭಿಯಾನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟು ನಾಗರಾಜ್ ಕಲ್ಗುಟ್ಕರ್ ಅವರು ಹೇಳ್ತಾ ಇರುವಂಥದ್ದು. ಏಕಾಂಗಿಯಾಗಿ ನಾನು ಪ್ರತಿಭಟನೆಗೆ ಬಂದರೂ ಕೂಡ ಪರವಾಗಿಲ್ಲ, ನನ್ನ ಜೊತೆಗೆ ಯಾರು ಹೆಜ್ಜೆ ಹಾಕದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಸಮಾಜದ ನಡುವೆ ಇರುವಂಥ, ತಾಂಡವಾಡ್ತಾ ಇರುವಂಥ ಭ್ರಷ್ಟಾಚಾರ ಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ನಾನು ಏಕಾಂಗಿಯಾಗಿ ಧ್ವನಿ ಹೊಮ್ಮಿಸ್ತಾ ಇದ್ದೀನಿ ಅಂತ ಅವರು ಹೇಳ್ತಾ ಇರುವಂಥದ್ದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.